ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ನಮಸ್ಕಾರ ವೀಕ್ಷಕರೇ, ಸುಮನ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಯ ಗಂಗೋತ್ರಿ. ನಮ್ಮ ನಾಯಕ ನಮಗೆಷ್ಟು ಗೊತ್ತು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ದಿನ ನಮ್ಮ ಜೊತೆ ಇದ್ದಾರೆ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿರುವಂತಹ ಗೌರಿಬಿದನೂರ್ನವರು ಶ್ರೀಯುತರು ಕಾಂತರಾಜು ಸರ್ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ, ಪ್ರೀತಿಯ ಸ್ವಾಗತ ನಿಮ್ಗೆ. ನಮಸ್ತೆ ಮೇಡಮ್. ಮೊದಲನೇದಾಗಿ ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ ನ ಸಂಸ್ಥಾಪಕರು ನೀವು. ಹೌದು. ಯಾವ ರೀತಿ ಇದು ಒಂದು ಐಡಿಯಾ ಬಂತು ಸರ್ ನಿಮ್ಗೆ? ಚಾರಿಟಬಲ್ ಟ್ರಸ್ಟ್ ಮಾಡ್ಬೇಕು ಅಂತ ಯಾಕೆ ಅನಿಸ್ತು ನಿಮ್ಗೆ? ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ ಅನ್ನೋ ಒಂದು ವಿಷಯಕ್ಕೆ ಬಂದಾಗ, ಸಂಕಲ್ಪ ಅಂದ್ರೆ ಒಂದು ಗುರಿ, ಒಂದು ಉದ್ದೇಶ. ನನ್ನ ವಿಷಯದಲ್ಲಿ, ನನ್ನ ಜೀವನದಲ್ಲಿ ಒಂದು ಗುರಿ ಇಟ್ಕೊಂಡಿದ್ದೀನಿ, ಒಂದು ಉದ್ದೇಶ ಇದೆ. ಅದ್ರ ಜೊತೆಗೆ ಅಭಿವೃದ್ಧಿಯ ಕನಸು ಕಾಣುವಂತ ಒಂದು ಸಂಕಲ್ಪ ಮಾಡಿದ್ದೀನಿ. ನಿಮ್ಗೆ ಯಾರು ಸರ್ ಇನ್ಸ್ಪಿರೇಷನ್, ಸ್ಫೂರ್ತಿ ಏನಾದ್ರು ಇದರ ಸಂಕಲ್ಪ ಚಾರಿಟಬಲ್ ಟ್ರಸ್ಟ್? ನನ್ನ ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ಗೆ ನನಗೆ ಸ್ಫೂರ್ತಿ ಅಂತಂದ್ರೆ ಅಪ್ಪು ಸರ್ ಅವರು. ಇವತ್ತು ಅಪ್ಪು ಸರ್ ಅವ್ರ ಮಧ್ಯೆ ಇಲ್ಲ, ಆದ್ರೆ ಅಪ್ಪು ಸರ್ ಮಾಡಿರುವಂತ ಕೆಲಸಗಳು, ಕಾರ್ಯಕ್ರಮಗಳು ನಮ್ ಕಣ್ಮುಂದೆ ಇದೆ. ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಮಾತು ಏನೇ ಅಂತಾರಂದ್ರೆ, ನಾನು ಎಳ್ಕೊಂಬಂದಿರುವಂತ ಈ ಸಾರಥಿಯ ರಥವನ್ನು ನಿಮ್ ಕೈ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಅದನ್ನ ಅಲ್ಲೇ ಬಿಡಿ, ಆದ್ರೆ ಅದನ್ನ ಮಾರ್ಕೋಬೇಡಿ. ಹಾಗೆ ನಾವು ಮಾಡುವಂತ ಕೆಲವು ಉದ್ದೇಶಗಳು, ಗುರಿಗಳು, ಮತ್ತೆ ಸಮಾಜದಲ್ಲಿ ನಮ್ಮ ವ್ಯಾಲ್ಯೂಸ್, ನಮ್ಮ ಒಂದು ಏನಂತಾರೆ ಬೆಳೆ ಉಳ್ಳಂತ ಒಂದು ವ್ಯಾಲ್ಯೂಸ್ನ ಸುಮ್ನೆ ಯಾರ್ಯಾರಿಗೂ ದಾನ ಮಾಡಿ ಕಳ್ಕೊಬಾರ್ದು ಅನ್ನೋದು ಒಂದು ಉದ್ದೇಶ. ಈಗ ನೀವು ಒಂದು ಆರೋಪ ಇದೆ ನಿಮ್ಮ ಮೇಲೆ, ನಾವು ಕೇಳಿರೋ ಹಾಗೆ ನೀವು ಕ್ರಿಶ್ಚಿಯನ್ಸಿಗೆ ಕನ್ವರ್ಟ್ ಆದ್ಮೇಲೆ ನಿಮಗೆ ದುಡ್ಡು ಬಂತು, ಹಂಗಾಗಿ ನೀವು ಚಾರಿಟಬಲ್ ಟ್ರಸ್ಟ್ ಅಂತ ಮಾಡಿದ್ರಿ ಅಂತ, ಹೌದಾ? ಮೇಡಮ್, ಈ ವಿಷಯದಲ್ಲಿ ನಾನು ಒಂದೇನು ಹೇಳಲಿಕ್ಕೆ ಇಷ್ಟಪಡ್ತಿದ್ರೆ, ನಾನೊಬ್ಬ ಹಿಂದೂ ಬ್ಯಾಕ್ ಗ್ರೌಂಡ್ ಇಂದ ಬಂದಂತ ವ್ಯಕ್ತಿ. ನಮ್ಮ ತಂದೆ ತಾಯಿ ಆಗೋದು, ನನ್ನ ತಮ್ಮಂದಿರ ಆಗೋದು, ಇದು ಬ್ಯಾಕ್ ಗ್ರೌಂಡ್ ಉಂಟು. ಆದರೆ ನಾನೊಂದು ನನ್ನ ಎಜುಕೇಷನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಅಂತರ್ಜಾತಿ ವಿವಾಹ ಮಾಡಿಕೊಂಡು ನನ್ನ ಮಡದಿ ನಾವಿಬ್ರು ಬೇರೆ ಕಡೆ ಬಂದು ನೆಲೆ ಆಗ್ತೀವಿ. ನೆಲೆ ಆಗುವಂಥ ಸಂದರ್ಭಗಳಲ್ಲಿ ನಮ್ಮ ಕುಟುಂಬಸ್ಥರೇ, ನನ್ನ ಅಣ್ಣ ತಮ್ಮಂದಿರು, ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅಂತ ಯಾರಿದ್ರು, ಇತ್ತು ನನ್ನ ಫ್ರೆಂಡ್ಸು, ಯಾರೂ ನನ್ನ ಕೈ ಹಿಡ್ದಿಲ್ಲ. ಆ ಸಂದರ್ಭದಲ್ಲಿ ನನ್ನ ಆರೋಗ್ಯ ವಿಷಯದಲ್ಲಿ ತುಂಬಾ ಏರುಪೇರು ಆದ ಸಂದರ್ಭದಲ್ಲಿ ಯಾರೋ ಒಬ್ರು ಬಂದು ಹೇಳಿದ್ರು, ಬಿಲೀವ್ ಇನ್ ಜೀಸಸ್ ಮಾಡಪ್ಪ, ಖಂಡಿತ ದೇವರು ಆರೋಗ್ಯ ಕೊಡ್ತಾರೆ, ಒಳ್ಳೆ ಸ್ವಸ್ಥತೆ ಕೊಡ್ತಾರೆ ಅಂತಂದ್ರು. ಓಕೆ, ಸೋ ಹ್ಯಾಪಿ ಐ ಆಮ್ ರಿಸೀವ್ಡ್ ಇನ್ ಜೀಸಸ್. ಇವತ್ತು ನಾನು ಈ ಮಟ್ಟಕ್ಕಿದ್ದೀನಿ ಅಂದ್ರೆ ಒಂದೇ ನನ್ನ ಲೈಫಲ್ಲಿ ಯೇಸು ಸ್ವಾಮಿ ಮಾಡಿರುವಂತ ಅದ್ಭುತ ಕಾರ್ಯ. ಈಗ ಅಂಬೇಡ್ಕರ್ ಅವರನ್ನ ಒಂದು ಜಾತಿಗೆ ಸೀಮಿತ ಅಂತ ಹೇಳುವಂತ ನಾಯಕರಿಗೆ ನೀವ್ ಏನ್ ಹೇಳ್ತೀರಿ? ನಾನು ಆ ವಿಷಯದಲ್ಲಿ ತುಂಬಾ ಖಂಡಿಸ್ತೀನಿ ಮೇಡಮ್. ಯಾಕಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರು ಅಪ್ಪಾಜಿ ಅವರು ಯಾವುದೋ ಒಂದು ಸಮುದಾಯವನ್ನ ಪರಿಗಣನೆಗೆ ತಗೊಂಡು, ಒಂದು ಸಂಘಟನೆಯನ್ನ ಪರಿಗಣನೆಗೆ ತಗೊಂಡು ಅವರು ಸಂವಿಧಾನ ರಚನೆ ಮಾಡಲಿಲ್ಲ. ಅವರು ದೂರದೃಷ್ಟಿ ಇಟ್ಟಿದ್ರು. ಅದ್ರ ಜೊತೆಗೆ ಅದಕ್ಕೆ ಹೇಳಲ್ಲ, ಅವರೊಂದು ಸಂಕಲ್ಪ ಮಾಡಿದ್ರು, ಆಗಿನ ಕಾಲಕ್ಕೆ ಒಂದು ಸಂಕಲ್ಪ ಮಾಡಿದ್ರು. ಏನಂತ, ನಾನು ಇನ್ನೊಂದು ಅಷ್ಟು ವರ್ಷಗಳಲ್ಲಿ ನಾನು ಡೆತ್ತಾದ್ರೂ ನಾನು ಬರೆದಿರುವಂಥ ಸಂವಿಧಾನವು, ಈ ಸಂಕಲ್ಪ ಎಂಬ ಸಂವಿಧಾನವು ಪ್ರತಿಯೊಂದು ಹಳ್ಳಿಯಲ್ಲೂ, ಪ್ರತಿಯೊಂದು ಗಲ್ಲಿಯಲ್ಲೂ, ಪ್ರತಿಯೊಂದು ಕೊನೆಯಲ್ಲಿರುವಂಥ ಒಬ್ಬ ವ್ಯಕ್ತಿಗೂ ಮುಟ್ಟಬೇಕೆಂಬುದು ಅವರ ಸಂಕಲ್ಪ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಮಾಡುವಾಗನೇ ಏನು ಆಡಳಿತ ಪಕ್ಷಗಳಾಗಿರುವಂಥ ಆಗಿನ ಕಾಲದ ಆಡಳಿತ ಪಕ್ಷಗಳು ಅವ್ರನ್ನ ವಿರೋಧ ಮಾಡ್ತಾರೆ. ಆದ್ರೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರು, ಅಪ್ಪಾಜಿ ಅವರು ಖಂಡಿತ ಅವರೊಂದು ಸಂಕಲ್ಪ ಮಾಡಿ ಆ ಸಂಕಲ್ಪವನ್ನು ಪ್ರೆಸೆಂಟೇಷನ್ ಮಾಡಿದ್ರು. ಈಗ ನೀವು ಸರ್ಕಾರಿ ಶಾಲೆಯಲ್ಲಿ ಓದಿದಿರಿ, ಸರ್ಕಾರ ಮಾಡ್ಬೇಕಾಗಿರೋ ಕೆಲಸನ ನೀವು ಮಾಡ್ತಿದ್ದೀರಿ ಅಂತ ಜನ ಹೇಳ್ತಾರೆ, ಅದಕ್ಕೆ ಏನ್ ಹೇಳ್ತೀರಾ? ನನಗೊಂದು ಹೆಮ್ಮೆ ವಿಷಯ ಏನಂದ್ರೆ ಮೇಡಮ್, ನಾನು ಓದಿದ್ದು ಡಿಪಳ್ಳ್ಯದಲ್ಲಿ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆ ಡಿಪಳ್ಳ್ಯದಲ್ಲಿ ನಾನು ಓದಿದ್ದೆ SLC ತನಕ. SLC ಆದ ನಂತರ ಆ ಕಾಲಘಟ್ಟದಲ್ಲಿ ನಮ್ಮ ತಾಯಿಯವರು ತೀರ್ಕೊಂಡ ಸಂದರ್ಭದಲ್ಲಿ ನಾನು ಒಂದು ವರ್ಷ ನಾನು ಸ್ಕೂಲ್ಗೆ ಹೋಗೋಕ್ಕಾಗಲ್ಲ, ಕಾಲೇಜಿಗೆ ಸೇರೋಕ್ಕಾಗಲ್ಲ, ನಮ್ಮ ಅಣ್ಣನ ಜೊತೆ ಕೆಲಸಕ್ಕೆ ಹೋಗ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಆ ಸಂದರ್ಭದಲ್ಲಿ ನಾನು ಕೆಲಸವನ್ನು ಮಾಡಿ 1 ವರ್ಷ ಗ್ಯಾಪ್ ಕೊಟ್ಟ ನಂತರ ಪುನಃ ನಾನು ಬಂದು ಗೋರಿಬ್ನಲ್ಲಿರುವಂಥ ಮುನ್ಸಿಪಲ್ ಕಾಲೇಜಲ್ಲಿ, ಸರ್ಕಾರಿ ಪ್ರಾಥಮಿಕ ಪ್ರಥಮ ದರ್ಜೆ ಕಾಲೇಜಲ್ಲಿ ಆರ್ಟ್ಸ್ ಅನ್ನು ನಾನು ಓದಲಿಕ್ಕೆ ಪ್ರಾರಂಭ ಮಾಡ್ತೀನಿ ಮೇಡಮ್. ಯಾಕೆ ನಾನು ಸರ್ಕಾರ ಮಾಡುವಂಥ ಕೆಲಸಗಳು ನಾನು ಮಾಡ್ತಾ ಇದ್ದೀನಿ ಅಂದರೆ, ಒಂದು ವಿಷಯ ನಾನು ಇದರಲ್ಲಿ ಹೇಳ್ತೀನಿ ಮೇಡಮ್, ಸರ್ಕಾರ ಮಾಡುವಂಥ ಅಭಿವೃದ್ಧಿ ಕಾರ್ಯಗಳಿಗೆ ನನ್ನ ಒಂದು ಯಾವುದೇ ರೀತಿಯಂತೆ ಆಕ್ಷೇಪ ಇಲ್ಲ. ಎರಡನೇ ವಿಷಯ ಅಂದರೆ, ಅವ್ರು ಮಾಡುವಂಥ ಕೆಲಸ ಕಾರ್ಯಗಳು ಅನೇಕ ಇದ್ದಾವೆ, ನಮ್ಮ ಗೋರಿಬ್ನೂರು ತಾಲೂಕಲ್ಲಿ ಅನೇಕ ಕೆಲಸಗಳಿದ್ದಾವೆ, ಅದನ್ನು ಮಾಡ್ತಾ ಇಲ್ಲ, ಅದನ್ನ ಬಿಟ್ಟು ಬೇರೆ ಮಾಡ್ಕೊತಾ ಇದ್ದಾರೆ. ಗೌರಿಬಿದನೂರಿನಲ್ಲಿ ಅಭಿವೃದ್ಧಿ ಆಗ್ಬೇಕಾಗಿರೋ ಕೆಲಸಗಳು ಯಾವ? ಮೇಡಮ್, ಈಗ ನಾನು ನಿಮ್ಗೆ ಸಾಕ್ಷಿ ಸಮೇತ ಒಂದಷ್ಟು ಎವಿಡೆನ್ಸ್ ಇಡ್ತೀನಿ. ಗೋರಿಬಿದನೂರು ತಾಲೂಕಿನಲ್ಲಿ 27 ಜನ ಕಿಡ್ನಿ ವೈಫಲ್ಯ ಆಗಿರುವಂತ ಪೇಷಂಟ್ಸ್ ಇದ್ದಾರೆ. 2 ಬಂದು APL ಕಾರ್ಡ್ ಹೊಂದಿರುವಂತ ವ್ಯಕ್ತಿಗಳು, ಇನ್ನು 25 ಜನ ಬಂದು ಅನಾರೋಗ್ಯದಲ್ಲಿದ್ದು BPL ಕಾರ್ಡ್ ಇರುತ್ತೋ, ಕೆಲವ್ರಿಗೆ ಕಾರ್ಡ್ಗಳೇ ಇಲ್ಲ, ರೇಷನ್ ಕಾರ್ಡೇ ಇಲ್ಲ. ಇವತ್ತು ಅವರ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಒಂದು ಹೊತ್ತು ಊಟಕ್ಕೂ ಒದ್ದಾಡ್ತಿದ್ದಾರೆ,
ಆ ಊರಿಂದ ಹಳ್ಳಿಯಿಂದ ಸರ್ಕಾರಿ MHS ಆಸ್ಪತ್ರೆಗೆ ಬರಲಿಕ್ಕೆ ಆಟೋಗೂ ಅವ್ರ ಹತ್ರ ದುಡ್ಡಿಲ್ಲ. ಇದು ನಾನು ಕಂಡಂತ ನೇರವಾದಂತ ಸಾಕ್ಷಿ ಸಮೇತ ನಾನು ಹೇಳ್ತೀನಿ. ಗೋರಿಗ್ನೂರದಲ್ಲಿ ಏನಾಗಿದೆ ಆರೋಗ್ಯದ ಬಗ್ಗೆ ಅಂತ ನಂಗೆ ಮಾಹಿತಿ ಇದೆ. ನಿಮಗೆ ರಾಜಕಾರಣದಲ್ಲಿ ಏನಾದ್ರು ಆಸಕ್ತಿ ಇದೆಯಾ? ರಾಜಕೀಯಕ್ಕೆ ಬರ್ಬೇಕು? ಸದ್ಯಕ್ಕೆ ನನಗೆ ರಾಜಕಾರಣದ ಬಗ್ಗೆ ಆಲೋಚನೆ ಇಲ್ಲ, ಆಸಕ್ತಿನೇ ಇಲ್ಲ ಮೇಡಮ್. ಯಾಕೆ ಈ ಮಾತನ್ನ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಅಂದ್ರೆ, ನನ್ನ ಬ್ಯಾಕ್ಗ್ರೌಂಡ್ ರಾಜಕೀಯವಾದಂಥ ಕುಟುಂಬದಿಂದ ಬಂದಂಥ ವ್ಯಕ್ತಿ ನಾನಲ್ಲ. ತುಂಬಾ ಮೃದು ಸ್ವಭಾವ, ಬಯಸ್ತರ ಕುಟುಂಬ. ನಮ್ಗೆ ಏನಾದರೂ ಪರವಾಗಿಲ್ಲ, ಪಕ್ಕದವ್ರಿಗೆ ಏನೂ ಆಗ್ಬಾರ್ದು ಅಂತ ಕುಟುಂಬದಲ್ಲಿ ತುಂಬ ನಮ್ಮ ದೊಡ್ಡಪ್ಪ, ನಮ್ಮ ಅಪ್ಪ ಅವರು, ನಮ್ಮ ತಾತ ಬಂದು ಕೆಂಚಪ್ಪ ಅಂತೇಳಿ ಡಿಪಳ್ಳಿಯ ಕಾಲೋನಿಯಲ್ಲಿ ನಮ್ಮ ಮನೆ. ಅಲ್ಲಿ ನಮ್ಮ ತಾತ ಅವರು ತುಂಬ ಅಚ್ಚುಕಟ್ಟಾಗಿ ತನ್ನ ಇಬ್ಬರು ಮಕ್ಕಳನ್ನು ತುಂಬ ಸೂಕ್ಷ್ಮವಾಗಿ ಅವ್ರನ್ನ ಒಳ್ಳೆ ವಿದ್ಯಾವಂತರು ಮಾಡೋಕ್ಕಾಗಿಲ್ಲ ಅಂದರು ಅವ್ರ ಕುಟುಂಬಕ್ಕೆ ತಕ್ಕಾಗಿ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿದ್ರು. ಆ ಇಬ್ಬರು ಮಕ್ಕಳಲ್ಲಿ ನಾನು ನಮ್ಮ ತಂದೆಯವ್ರಿಗೆ ಲಾಸ್ಟ್ ಮಗ ಆಗಿರ್ತೀನಿ. ನಮ್ಮ ತಂದೆಯವರು ನನಗೆ ಒಂದಷ್ಟು ಮಾದರಿಗಳನ್ನು, ಉದ್ದೇಶಗಳನ್ನು, ಆತ್ಮ ಸಂಕಲ್ಪಗಳನ್ನು ನನಗೆ ಕಲಿಸ್ಕೊಟ್ಟು ಹೋಗಿದ್ದಾರೆ ಮ್ಯಾಮ್. ಗೌರಿಬಿದನೂರಿನಲ್ಲಿ ಮುಖ್ಯ ಶಾಸಕರಲ್ಲಿ ಯಾರಿದ್ದಾರೆ ಅವರು ಗೌರಿಬಿದನೂರಲ್ಲಿ ವಾಸ ಉಳಿಯಿಲ್ಲ, ಬೆಂಗಳೂರಿಗೆ ಹೋಗಿರ್ತಾರೆ. ಹಾಗಾಗಿ ಜನರು ಅವರನ್ನು ಮುಟ್ಟೋದು ತುಂಬಾ ಕಷ್ಟ ಆಗಿದೆ ಈ ದಿನ. ಈ ಬಗ್ಗೆ ಏನ್ ನೀವು ಹೇಳ್ತೀರಾ? ಈಗ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಒಂದು ವಿಷಯ ಅಂದ್ರೆ, ನಮ್ಮ ಚಿಕ್ಕಬಳ್ಳಾಪುರ ಪ್ರಾಂತ್ಯದಲ್ಲಿ ಕಳೆದ MLA ಎಲೆಕ್ಷನ್ಸ್ ಆದಾಗ ಎಷ್ಟೋ ನಾಯಕರು, ನಮ್ಮ ಕೆಲವು ವ್ಯಕ್ತಿಗಳು ಹೆಸರು ಹೇಳೋದು ಬೇಡ, ಅವರು ನಮಗೆ ಸಮಯಕ್ಕೆ ಸಿಗ್ತಾ ಇಲ್ಲ ಅಂತೇಳಿ, ನಾವು ಅಲ್ಲಿ ಹೋದ್ರೆ ಅವ್ರು ನಮ್ಗೆ ಟೈಮ್ ಕೊಡ್ತಾ ಇಲ್ಲ ಅಂತೇಳಿ ತಿರಸ್ಕಾರ ಮಾಡಿ ಬಂದು ಕಳೆದ ಚುನಾವಣೆಯಲ್ಲಿ ನೀವು ಫಲಿತಾಂಶ ನೋಡಿದಾರ. ಖಂಡಿತ ಆ ಥರ ಯಾರೇ ಮಾಡಿದ್ರು, ಯಾವುದೇ MLA ಆಗಿರ್ಬೋದು, MP ಆಗಿರ್ಬೋದು, ZP ಆಗಿರ್ಬೋದು, XYZ ಯಾರೇ ಆಗಿರ್ಬೋದು, ಮಾಡಿದಾಗ ಇದೇ ಫಲಿತಾಂಶ ಅವ್ರಿಗೂ ಮುಟ್ಟುತ್ತೆ. ಗೌರಿಬಿದನೂರನ್ನ ಅಭಿವೃದ್ಧಿಗೊಳಿಸದೇನೆ ನಾಯಕರು ಹೋಗಿ ಅಲ್ಲೆಲ್ಲೋ ಇರೋದು, ಜನರಿಗೆ ಸಿಗದೆ ಇರೋದು ತುಂಬಾ ಕಷ್ಟದ ಪರಿಸ್ಥಿತಿ ತಂದಿದೆ ಗೌರಿಬಿದನೂರಲ್ಲಿ. ಖಂಡಿತ ಮೇಡಮ್. ನಾನು ಈಗ ಒಂದು 8 ತಿಂಗಳಿಂದ ನಾನು ಗೌರಿಬಿದನೂರು ತಾಲೂಕಿನಲ್ಲಿ ಓಡಾಡ್ತಾ ಇದ್ದೀನಿ ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ. ಆ ಓಡಾಡೋ ಸಂದರ್ಭಗಳಲ್ಲಿ ಜನರು ಮಾತನಾಡುವಂಥ ಮಾತುಗಳು ಸೇಮ್ ಮೇಡಮ್. ನಾವು ನಂಬಿ ಬೇರೆಯವ್ರಿಗೆ ಓಟ್ ಹಾಕಿದ್ವಿ, ಇವತ್ತು ಅವರು ನಮ್ಮ ಕೈಗೆ ಸಿಗ್ತಾ ಇಲ್ಲ, ನಮ್ಮ ಕೆಲಸಗಳು ಆಗ್ತಿಲ್ಲ ಅನ್ನೋದು, ಇದು ವೈಯಕ್ತಿಕವಾಗಿ ನನ್ನ ಹತ್ರ ತುಂಬಾ ಜನ ಡಿಸ್ಕಷನ್ಸ್ ಮಾಡಿದ್ದಾರೆ, ನೊಂದಿದ್ದಾರೆ, ಆ ವಿಷಯದಲ್ಲಿ ನೊಂದಿದ್ದಾರೆ. ಈ ಕಾರಣಕ್ಕೆ ಮುಂದೆ ಒಳ್ಳೆ ನಾಯಕನನ್ನ ಆಯ್ಕೆ ಮಾಡ್ಕೊಳ್ತಾರೆ ಅನ್ಸುತ್ತಾ? ಖಂಡಿತ 100% ಮೇಡಮ್. ಯಾಕಂದ್ರೆ ಜನರು ಈ ದಿನ ತುಂಬಾ ಬುದ್ಧಿವಂತರಿದ್ದಾರೆ. ಬುದ್ಧಿವಂತರ ಜೊತೆಗೆ ತುಂಬಾ ಆಲೋಚನೆ ಮಾಡಿ, ಕಳೆದ 25 ವರ್ಷಗಳಲ್ಲಿ ಏನಾಗಿತ್ತು, ಈ 2.5 ವರ್ಷದಲ್ಲಿ ಏನಾಗಿದೆ, ಮುಂದೆ 2.5 ವರ್ಷದಲ್ಲಿ ಏನಾಗುತ್ತೆ, ತದನಂತರ ಎಲೆಕ್ಷನ್ಸ್ ಬಂದಾಗ ಏನ್ ಮಾಡ್ಬೋದು ಅಂತ ಜನ ಆಲ್ರೆಡಿ ನಿರ್ಧಾರ ಮಾಡಿದ್ದಾರೆ ಮೇಡಮ್. ಆ ವಿಷಯದಲ್ಲಿ ನಾವು ಏನು ಹೇಳೋಂಗಿಲ್ಲ. 100% ಜನ ನಿರ್ಧಾರ ತಗೊಂಡಿದ್ದಾರೆ ಆಲ್ರೆಡಿ. ನೀವು ಪದೇ ಪದೇ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡ್ತೀರಾ, ಬಡವರನ್ನ ಮಾತಾಡಿಸ್ತೀರಾ, ಯಾಕೆ? ನಮ್ಮ ತಾಯಿಯವರು ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಅವರು ಕ್ಯಾನ್ಸರ್ ಪೀಡಿತ ರೋಗದಿಂದ ತೀರ್ಕೊಂತಾರೆ. ಆ ತೀರ್ಕೊಳ್ಳುವಂಥ ಸಂದರ್ಭದಲ್ಲಿ ಅವ್ರಿಗೆ ಆರ್ಥಿಕವಾಗಿ ನಾವು ವಿಫಲರಾಗಿದ್ವಿ, ಕುಟುಂಬದಲ್ಲಿ ಆರ್ಥಿಕವಾಗಿ ಬಲಿಷ್ಠರಾಗಿರಲಿಲ್ಲ. ಸೊ ಅವರನ್ನು ನಾನು ಹತ್ತಿರದಿಂದ ನೋಡಿದೆ. ಅವತ್ತು ಡಾಕ್ಟರ್ ಒಂದು ಮಾತು ಹೇಳ್ತಾರೆ, ನೀವು ಸ್ವಲ್ಪ ಐಫೈ ಆಗಿ ಒಳ್ಳೆ ಹಾಸ್ಪಿಟಲಲ್ಲಿ ತೋರಿದ್ರೆ ನಿಮ್ಮ ತಾಯಿ ಉಳಿತಾರೆ ಅಂತ ಹೇಳ್ತಾರೆ. ಸೊ ಆವತ್ತಿನ ಕಾಲಘಟ್ಟದಲ್ಲಿ ನಮ್ಮ ಹತ್ರ ದುಡ್ಡಿರಲಿಲ್ಲ. ಹಾಗಾಗಿ ಏನಾಯಿತು, ನಮ್ಮ ತಾಯಿನ ಕಳ್ಕೊಳ್ಳುವಷ್ಟು ಪರಿಸ್ಥಿತಿ ನಮ್ಮ ಕಣ್ಮುಂದೆ ಬಂತು. ಹಾಗಾಗಿ ಇವತ್ತು ಏನೇ ಆದ್ರೂ ಎಷ್ಟೋ ಜನ ತಾಯಂದಿರು ಇನ್ನೂ ಇದ್ದಾರೆ. ನಮ್ಮ ತಾಯಿ ಒಬ್ಬರೇ ನಮಗೆ ತಾಯಿ ಅಲ್ಲ, ನನ್ನ ತಾಯಿಯ ಸಮನಾಗಿರುವಂಥ, ನನ್ನ ತಾಯಿಯ ವಯಸ್ಸಲ್ಲಿರುವಂಥ ತಾಯಂದಿರು ನನ್ನ ಗೌರಿಬಿದನೂರು ಪ್ರಾಂತ್ಯದಲ್ಲಿ ನೋಡುವಾಗ ನನಗೆ ಅವರೇ ನಮ್ಮ ತಾಯಿ ಅಂತ ನೆನಪಾಗುತ್ತೆ. ಹಾಗಾಗಿ ಆ ಒಂದು ಮನೋಭಾವನೆ ಬೆಳೆಸ್ಕೊಂಡಿದ್ದೀನಿ. ಬಡವರು ನಿಮ್ಮ ಹತ್ರ ಬಂದು ಕಷ್ಟ ಅಂತ ಹೇಳಿದಾಗ ಖಾಲಿ ಕೈಯಲ್ಲಿ ನೀವು ಕಳ್ಸಲ್ಲ ಅನ್ನುವಂಥದ್ದಿದೆ, ಹೌದಾ? ಯಾಕೆ ಅಷ್ಟೊಂದು ಕಾಳಜಿನ? ಯಾಕೆ ಅಷ್ಟೊಂದು ಕಾಳಜಿ ಅಂತಂದ್ರೆ, ನನ್ನ ಜೀವನದಲ್ಲಿ ಜೋಪಲ್ಲಿ ದುಡ್ಡಿಲ್ದಿರುವಂಥ ಕಾಲಘಟ್ಟವನ್ನು ನಾನು ನೋಡಿದ್ದೀನಿ. ಜೋಪಲ್ಲಿ ದುಡ್ಡಿದ್ದಂಥ ಸ್ಥಿತಿಗತಿಗಳು ನಮ್ಗೆ ಗೊತ್ತಿದೆ ಮೇಡಮ್. ಹಾಗಾಗಿ ಏನಂದ್ರೆ, ಒಬ್ಬರು ನಮ್ಮನ್ನ ಆಯ್ಕೆ ಮಾಡಿಕೊಂಡು ನಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಅಂದ್ರೆ ಅವ್ರ ಉದ್ದೇಶ ಒಂದೇ, ಕನಿಷ್ಠ ಪಕ್ಷ ಅವ್ನು ಏನು ಮಾಡಿಲ್ಲ ಅಂದ್ರೆ ಒಂದು ಗ್ಲಾಸ್ ನೀರಾದರೂ ಕೊಡ್ತಾನೆ ಅನ್ನೋ ಕಾನ್ಸೆಪ್ಟಲ್ಲಿ ನನ್ನ ಹತ್ರ ಬಂದಿದ್ದಾರೆ. ಹಾಗಾಗಿ ನಾನು ಏನು ಕೊಡ್ಲಿಕ್ಕೆ ಆಗಿಲ್ಲ ಮೇಡಮ್. ಯಾಕಂದ್ರೆ ನಾನು ಈಗಿನ ಎಲ್ಲ ಕೊಡೋದಕ್ಕೆ ನಾನು ಅಷ್ಟು ಭಗವಂತನ ಇನ್ನೂ ಆಶೀರ್ವಾದ ಮಾಡಿಲ್ಲ. ಒಂದು ವೇಳೆ ಆಶೀರ್ವಾದ ಮಾಡಿದಾಗ ಖಂಡಿತ ಜನಕ್ಕೆ ಏನು ಬೇಕೋ ಅದು ಮಾಡ್ಲಿಕ್ಕೆ ರೆಡಿ ಇದ್ದೀನಿ. ಈಗ ಏನಂದ್ರೆ ಒಂದು ಗ್ಲಾಸ್ ನೀರು ಕೊಡ್ಲಿಕ್ಕೆ ಮಾತ್ರ ನಾನು ರೆಡಿ ಇದ್ದೀನಿ. ಕೆಲ ರಾಜಕಾರಣಿಗಳು ಹೆಲ್ಮೆಟ್ ಕೊಡೋದು, ಬೂಸ ಕೊಡೋದು, ಈ ತರ ಏನೇನೋ ಸೇವೆಗಳನ್ನ ಮಾಡಿ ಇದು ಜನಸೇವೆ ಅಂತ ಹೇಳ್ಕೊಳ್ತಾರೆ. ನೀವು ಆರೋಗ್ಯದ ಕಡೆ ಜಾಸ್ತಿ ಗಮನ ಕೊಟ್ಟು ಅವರಿಗೆ ಸಹಾಯ ಮಾಡ್ತಾ ಇದ್ದೀರಿ, ಯಾಕೆ ಆರೋಗ್ಯ? ಮೇಡಮ್, ನಮ್ಮ ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ನ ಉದ್ದೇಶಗಳು 2. ಒಂದು, ಮೊದಲನೇದಾಗಿ ಬಂದು ಆರೋಗ್ಯ, ಎರಡನೇದಾಗಿ ಬಂದು ಎಜುಕೇಷನ್. ಈಗ ನಾನು ಆರೋಗ್ಯಕ್ಕೆ ಎಜುಕೇಷನ್ಗೆ ಯಾಕೆ ನಾನು ಧಾರಾಳ ಮನಸ್ಸಿನಿಂದ ಆಗಿರ್ಬೋದು, ಇಲ್ಲ ನನ್ನ ಮಡದಿ ನಾವಿಬ್ಬರು ಸೇರಿ ಯಾಕೆ ಈ ಒಂದು ಸಂಕಲ್ಪ ಮಾಡಿದ್ವಿ ಅಂದರೆ, ನಾನು ಶಿಕ್ಷಣ ವಂಚಿತ ಮೇಡಮ್. ಯಾಕಂದರೆ ನಮ್ಮ ಆಗಿನ ಕಾಲಘಟ್ಟದಲ್ಲಿ ನಮ್ಮ ತಾಯಿಯವರು ತೀರ್ಕೊಂಡಾದ್ಮೇಲೆ ನಾನು ಆವಾಗಲೇ ಹೇಳಿದೆ, ವಿದ್ಯಾಭ್ಯಾಸದಲ್ಲಿ ತುಂಬ ಆಗಲಿಲ್ಲ, ನನ್ನ ಕೈ ಓದೋಕ್ಕಾಗಲಿಲ್ಲ ಅಂದರೆ ಫೀಸ್ ಕಟ್ಟೋರು ಇರಲಿಲ್ಲ ಆ ಸನ್ನಿವೇಶಗಳಲ್ಲಿ.
ನಂತರ ಅದು ನನ್ನ ಮನಸ್ಸಲ್ಲಿ ಗಾಢವಾಗಿ ಪರಿಣಾಮ ಬೀರ್ತು. ಆವತ್ತಿನ ಕಾಲಕ್ಕೆ ನಾನು ಅಂದ್ಕೊಂಡೆ, ಸರಿ ದುಡಿದು ಸ್ವಲ್ಪ ದುಡ್ಡು ಕಾಸು ಮಾಡಿಕೊಂಡು ಮತ್ತೆ ಎಜುಕೇಷನ್ ಮಾಡೋಣ ಅಂತ. ಅದೇ ರೀತಿಯಾಗಿ 1 ವರ್ಷಗಳ ಕಾಲ ನಾನು ದುಡಿದು ಆ ದುಡ್ಡಿನಲ್ಲಿ ತೆಗೆದುಕೊಂಡು ಬಂದು PUC ಮಾಡಿಕೊಂಡು PUCಯಲ್ಲಿ ನಾನು 66% ತೊಗೊಂಡು D.Ed ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಯಿತು. ಅಂದರೆ ನನಗೊಂದು ಆವತ್ತೇ ಅರ್ಥ ಆಯಿತು ಪರಿಸ್ಥಿತಿ, ವಿದ್ಯಾಭ್ಯಾಸ ಅನ್ನೋದು ದುಡ್ಡಿಂದ ನಾವು ಪಡಿಬೋದು ಅನ್ನೋದು ನಾನು ಕಂಡುಕೊಂಡಿದ್ದೀನಿ. ಈಗ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಅನ್ನೋದು ಎದ್ದು ಕಾಣ್ತಾ ಇದೆ. ಮೇಡಮ್, ಇದು ಭ್ರಷ್ಟಾಚಾರ ಅನ್ನೋದು ನನ್ನ ಲೆಕ್ಕಾಚಾರದಲ್ಲಿ ಒಂದು ಕ್ಯಾನ್ಸರ್ ಪೀಡಿತ ರೋಗ. ಇದು ದಿನೇ ದಿನೇ ಏನಾಗುತ್ತಂದ್ರೆ, ಈಗ ನಾನು ನೋಡ್ದಂಗೆ ನಮ್ಮ ಗೌರಿಬಿದನೂರು ತಾಲೂಕಿನಲ್ಲಿ ಈ ನಡುವೆ ಸ್ವಲ್ಪ ಕಮ್ಮಿ ಆಗಿದೆ ಅಂತ ನನ್ನ ಅನಿಸಿಕೆ. ಅದಕ್ಕಿಂತ ಮುಂಚೆ ತುಂಬ ಇತ್ತು ಗೌರಿಬಿದನೂರು ಪ್ರಾಂತದಲ್ಲಿ. ಈ ನಡುವೆ ಸ್ವಲ್ಪ ಅಧಿಕಾರಿಗಳು ತುಂಬ ಶಿಸ್ತುಬದ್ಧವಾಗಿ ಕ್ರಮಬದ್ಧವಾಗಿದ್ದಾರೆ. ಅದಕ್ಕಿಂತ ಮುಂಚೆ ಲೋಕಾಯುಕ್ತ ರೈಡರ್ ಆಗಿರೋದು ನೋಡಿದ್ದೀನಿ. ಒಂದಷ್ಟು ಜನ ನನ್ನ ಹತ್ರ ಬಂದು ಕಂಪ್ಲೇಂಟ್ ಮಾಡಿರೋ ವಿಷಯಗಳು ನಾನು ಕೇಳಿದ್ದೀನಿ. ಮತ್ತೆ ಒಂದಷ್ಟು ಜನ ಬಂದು ಅರ್ಜಿಗಳು ನಾನು ಕೊಟ್ಟಿದ್ದಾರೆ, ಈ ಥರ ಅಧಿಕಾರಿಗಳು ಈ ಥರ ಮಾಡ್ತಾರೆ ಅಂತ. ನಾನು ಅವ್ರಿಗೆ ಹೇಳೋದೊಂದೇ, ಎಲ್ಲದಕ್ಕೂ ಸಮಯ ನಿಗದಿ ಮಾಡುತ್ತೆ, ಎಲ್ಲದಕ್ಕೂ ಪನಿಷ್ಮೆಂಟ್ ಅಂತ ಭಗವಂತ ಒಬ್ರು ಕೊಡ್ತಾರೆ, ನೀವು ನೊಂದ್ಕೋಬೇಡಿ ಅಂತ ನಾನು ಹೇಳಿರೋ ದಿನಗಳಿದಾವೆ. ಹಾಗಂತೇಳಿ ಭ್ರಷ್ಟಾಚಾರ ಮಾಡೋರಿಗೆ ನಾನು ಖಂಡಿತ ಸಪೋರ್ಟ್ ಮಾಡಲ್ಲ. 100% ಶಿಕ್ಷೆ ಅಂತೂ ಖಂಡಿತ ಇದ್ದೇ ಇರುತ್ತೆ ಮೇಡಮ್. ಗೌರಿಬಿದನೂರಿನಲ್ಲಿ ರಸ್ತೆಗಳು, ಚರಂಡಿಗಳು ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಈಗ ಸಂಕಲ್ಪ ಚಾರಿಟಬಲ್ ವತಿಯಿಂದ ಒಂದ್ಸಲ ನೀವು ಡೀಪಳ್ಳಿಕ್ಕೆ ಒಂದು ಕಾರ್ಯಕ್ರಮ ಮಾಡಿ ಮೇಡಮ್. ಖಂಡಿತ ಡೀಪಳ್ಳಿ ಹೋಬಳಿ ದೊಡ್ಡ ಹೋಬಳಿ, ಅದು ಹೇಳ್ಕೊಳ್ಳಿಕ್ಕೆ ಮಾತ್ರ ಹೋಬಳಿ. ಇವತ್ತು ನಮ್ಮ ಕಾಲೋನಿಯಲ್ಲಿ 20-30 ಮನೆಗಳನ್ನ ತೋರಿಸ್ತೀನಿ, ಗುಡಿಸಲುಗಳಲ್ಲಿದ್ದಾರೆ. ಇವತ್ತು ಒಂದು ಕಾರ್ ಹೋದ್ರೆ ಇನ್ನೊಂದು ಕಾರ್ ನಿಂತ್ಕೋಬೇಕಲ್ಲೇ, 2 ವೆಹಿಕಲ್ ಬಂದ್ರೆ 2 ವೆಹಿಕಲ್ ಆ ಕಡೆ ನಿಂತ್ಕೋಬೇಕು. ಇದಾದ ನಂತರ ನಮ್ಮ ಕೊನೆ ರಥಯಾತ್ರೆ ಇದೆಯಲ್ಲ, ಅಂದ್ರೆ ಡೆತ್ ಆಗೋ ಒಂದು ಇದೆಯಲ್ಲ, ಆ ಒಂದು ಮಶಾನಕ್ಕೆ ನೀವು ಬಂದ್ರೆ ಇವತ್ತು ಅಲ್ಲಿ ಮಶಾನದಲ್ಲಿ ಗೋರಿಗಳು ಎಲ್ಲಿದಾವಂತ ಕಾಣಿಸಲ್ಲ. ಅಂದ್ರೆ ಜನಕ್ಕೆ ಏನಂದ್ರೆ ಐಫೈಗೆ ಯಾವ್ದೋ ಒಂದು ಬೈಪಾಸ್ ಅಭಿವೃದ್ಧಿ ಆದ್ರೆ ಅಭಿವೃದ್ಧಿ ಆದಂಗೆ. ಆದ್ರೆ ವಿಲೇಜ್ ಅಲ್ಲಿ ಇರುವಂತ ಒಂದು ಗಲ್ಲಿ ಅಭಿವೃದ್ಧಿ ಆದ್ರೆ ಇವ್ರಿಗೆ ಅಭಿವೃದ್ಧಿ ಅಲ್ಲ ಮೇಡಮ್. ಯಾಕೆ ಅಂತಂದ್ರೆ ಗಲ್ಲಿಯಲ್ಲಿ ಬಂದು ಯಾರೋ ಕಮಿಷನ್ಗಳು ಕೊಡಕ್ ರೆಡಿ ಇಲ್ಲ, ಆದ್ರೆ ಬೈಪಾಸ್ಗಳಲ್ಲಿ ಕಮಿಷನ್ಗಳು ಕೊಡ್ತಾರೆ. ಈಗ ಹಣ ಇದ್ರೇನೆ ರಾಜಕಾರಣ, ಹಣ ಇದ್ರಷ್ಟೇ ರಾಜಕೀಯಕ್ಕೆ ನಾವು ಹೆಜ್ಜೆ ಹಾಕ್ಬೋದು ಅಂತ ಹೇಳ್ತಾರೆ. ಹೌದಾ? ಅದು ಸುಳ್ಳು ಮೇಡಮ್, ಅದು ಸುಳ್ಳಿನ ಮಾತು. ಯಾಕೆಂದ್ರೆ ನನ್ನ ಒಂದು ಅನುಭವದಲ್ಲಿ, ನನ್ನ ಒಂದು ಏನಂತಾರೆ, ನಾನು ನೋಡಿದ ದಿನಮಾನಗಳಲ್ಲಿ ಹಣ ಒಂದು ಅಲ್ಟಿಮೇಟ್ ಅಲ್ಲ ಅಂತ. ಹಣದಿಂದ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಣದಿಂದ ಯಾರೋ ಒಬ್ರು ಒಂದಷ್ಟು ಜನ ಕೊಂಡ್ಕೋಬಹುದು. ಆದ್ರೆ ನಮ್ಮ ಗೌರಿಬಿದನೂರು ತಾಲೂಕಿನ ಜನ ಸ್ವಾಭಿಮಾನಿಗಳು. ಆ ಸ್ವಾಭಿಮಾನಿಗಳು ಏನಾಗಿದೆ ಅಂದ್ರೆ ಪಶ್ಚಾತ್ತಾಪ ಪಡ್ತಿದ್ದಾರೆ. ಈಗ ನಾವು ಹಣದಿಂದ ಏನಾದ್ವಿ ಅನ್ನೋದನ್ನ ಪಶ್ಚಾತ್ತಾಪ ಪಡ್ತಿದ್ದಾರೆ. ಹಾಗಾಗಿ ರೈಟ್ ವೇ ಬರುತ್ತೆ. ರೈಟ್ ವೇ ಬಂದಾಗ 100% ಸಕ್ಸಸ್ ಆಗ್ತೀವಿ. ಗೌರಿಬಿದನೂರಿನಲ್ಲಿ ಮಹಿಳೆಯರ ಬೆಳವಣಿಗೆ ಯಾವ ರೀತಿ ಇದೆ? ಸಬಲೀಕರಣ ಆಗಿದೆಯಾ ಮಹಿಳೆಯರ? ಅಲ್ಲಿ ಹೇಳ್ಕೊಳ್ಳಕ್ ಮಾತ್ರ ಒಂದಷ್ಟು ಸಬಲೀಕರಣ ಅಂತೇಳಿ ಪ್ರಚಾರ ಮಾಡ್ಕೊಂತಾರೆ. ಆದ್ರೆ ಇವತ್ತು ನಾನು ಯಾವ ಊರ್ನೂ ತೆಗಿಯಲ್ಲ, ನಮ್ಮ ಡೀಪಾಳ್ದ ಗ್ರಾಮನೇ ತೆಗಿತೀನಿ, ಎವಿಡೆನ್ಸ್ ಕೊಡ್ತೀನಿ, ಇವತ್ತು ಸಾಕ್ಷಿ ಸಮೇತ ಇಕ್ತೀನಿ. ನಾಟ್ ಗ್ರೋತಿಂಗ್ ಗ್ರಾಮ. ಸಬಲೀಕರಣ ಅದು ಹೆಸರು ಮಾತ್ರ ಅಷ್ಟೇ. ಇವತ್ತಿಗೂ ಗೌರಿಬಿದನೂರು ಕ್ಷೇತ್ರದಲ್ಲಿ ಮಹಿಳೆಯರ ಸಬಲೀಕರಣ ಆಗಿಲ್ಲ, ಆಗೋದು ಇಲ್ಲ. ಯಾಕಾಗಲ್ಲ ಸರ್? ಅಷ್ಟು ಬಲವಾಗ್ತಿದ್ಯಾ? ಮೇಡಮ್, ಯಾಕಾಗಲ್ಲ ಅಂದ್ರೆ ಈ ರಾಜಕೀಯ ಪಕ್ಷಗಳಿದಾರಲ್ಲ, ವಾಟ್ ಎವರ್ ಯಾವುದೇ ಪಕ್ಷ ಆಗಿರ್ಬೋದು, ಅವರು ಅವ್ರ ಮನೆತನದವರು, ಅವ್ರ ಮಕ್ಕಳು, ಇಷ್ಟೇ ಅವ್ರಿಗೆ ರಾಜಕೀಯ ಅಂದ್ರೆ. ಆಮೇಲೆ ಅವ್ರಿಗಿರುವಂತ ಆಸ್ತಿನ ಕಾಪಾಡ್ಕೊಳ್ಳೋದಕ್ಕೆ ರಾಜಕೀಯಕ್ಕೆ ಬರ್ತಿದ್ದಾರೆ. ಮಹಿಳೆಯರ ಸಬಲೀಕರಣ ಮಾಡಬೇಕು, ಸರ್ಕಾರಿ ಶಾಲೆಗಳನ್ನ ಉನ್ನತೀಕರಣಕ್ಕೆ ತರಬೇಕು, ಸರ್ಕಾರಿ ಆಸ್ಪತ್ರೆಗಳನ್ನ ಉನ್ನತಿಗೆ ತರಬೇಕು, ಈ ತರ ಯಾವುದೇ ರೀತಿಯಂತ ಅಜೆಂಡಗಳು ಅವರು ಬಾಹ್ಯವಾಗಿ ಹೇಳ್ಬೋದಷ್ಟೇ. ನಾವು ಮಾಡ್ತೀವಿ ಅಂತ ಚುನಾವಣೆಗೆ ಮುಂಚೆ ಹೇಳ್ಕೊಳ್ಳೋಂಥ ಮಾತುಗಳು. ಆದ್ರೆ ಚುನಾವಣೆ ಆದ ನಂತರ ಅದು ನೆಕ್ಸ್ಟ್ ಚುನಾವಣೆಗೆ ಮಾತ್ರನೇ ಪ್ರಸ್ತಾಪ ಆಗೋದು. ಹಾಗಾಗಿ ನಮ್ಮ ಗೌರಿಬಿದನೂರು ಕ್ಷೇತ್ರದಲ್ಲಿ ಮಹಿಳೆಯರ ಸಬಲೀಕರಣ ಕಂಪ್ಲೀಟ್ 0 ಆಗಿದೆ. ನಿಮ್ಮ ಕಡೆಯಿಂದ ಏನಾದ್ರು ಪ್ರಯತ್ನಗಳು ನಡೆದಿದೆಯಾ ಸರ್, ಮಹಿಳೆಯರನ್ನ ಬೆಳೆಸೋಕೆ, ಸಬಲೀಕರಣ ತೋರಿಸೋಕೆ? ನಾನು ಆ ಥರ ಮಾಡೋಣ ಅಂತ ಹೊರಟಿರ್ಬೇಕಾದ್ರೆ ಒಂದಷ್ಟು ಬೆಂಬಲ ಹೇಗಿದೆ? ಅಲ್ಲ, ನಾನೀಗ ಆ ಥರ ಕೆಲವು ಕಾರ್ಯಕ್ರಮಗಳು ಮಾಡ್ಬೇಕಂತ ಹೊರಟಿರುವಾಗನೇ ಒಂದಷ್ಟು ವಿಘ್ನಗಳು ಎದುರಾಗಿದ್ದಾವೆ. ಏನು ವಿಘ್ನಗಳು ಎದುರಾಗಿದ್ದಾವೆ ಅಂದರೆ, ಈಗ ನಾವು ಯಾರಿಗೂ ಸಹಾಯ ಮಾಡೋಂಗಿಲ್ಲ, ನಾವೇನು ಕಾರ್ಯಕ್ರಮಗಳು ಮಾಡೋಂಗಿಲ್ಲ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಮೇಡಮ್. ಕಳೆದ ಜನವರಿ 12 ಸ್ವಾಮಿ ವಿವೇಕಾನಂದ ಅವರ ಜನ್ಮದಿನೋತ್ಸವ, ಅಂದು ನಾನು ಹುಟ್ಟುಹಬ್ಬ ಸಹ. ಇದಕ್ಕೆ ಪರ್ಮಿಷನ್ಸ್ಗೆ ಅಂತೇಳಿ ನಾವು ನಗರಸಭೆಗೆ ಹೋಗ್ತೀವಿ ಮೇಡಮ್. ನಮ್ಮ ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ನ ಹೆಸರು ಕೇಳಿದ ತಕ್ಷಣ ಪರ್ಮಿಷನ್ಸ್ ಕೊಡಲ್ಲ. ಯಾಕೆ ಹಾಗೆ ಮಾಡ್ತಾರೆ? ಸಹಾಯ ಅಲ್ಲ, ಅವ್ರಿಗೆ ಸಹಾಯ ಮಾಡಕ್ ಸಾಧ್ಯ ಆಗ್ತಿಲ್ಲ, ಸಹಾಯ ಮಾಡಕ್ ಮುಂದ್ ಬಂದವ್ರು. ಈಗ ಸ್ವಾಮಿ ವಿವೇಕಾನಂದ ಅವರು ಯಾರು? ಸ್ವಾಮಿ ವಿವೇಕಾನಂದ ಅವ್ರ ಬಗ್ಗೆ ತಿಳಿದಿರುವಂತ ವ್ಯಕ್ತಿ ಅವ್ರಿಗೆ ಅಡ್ಡಿಪಡಿಸಲ್ಲ. ಹೌದು. ಆದ್ರೆ ಆ ದಿನ ನಾವು ಸ್ವಾಮಿ ವಿವೇಕಾನಂದ ಅವರ ಜನ್ಮದಿನೋತ್ಸವ ಅಂತ ಬ್ಯಾನರ್ಸ್ ಹಾಕೊಳ್ಳಿಕ್ಕೆ ಪರ್ಮಿಷನ್ಸ್ ಕೊಡಲ್ಲ.
ಇದನ್ನ ಪರಿಗಣನೆಗೆ ತಗೊಂಡಂತ ಕೆಲವು ನಮ್ಮ ದಲಿತ ಲೀಡರ್ಗಳು, ನಮ್ಮ ಜನಾಂಗದ ಸಮುದಾಯದ ಹಿರಿಯರು ಬಂದು ಅವರು ಅಧಿಕಾರಿಗಳೊಟ್ಟಿಗೆ ಕೂತಿದ್ದಾದ್ಮೇಲೆ ಪರ್ಮಿಷನ್ಸ್ ಕೊಡ್ತಾರೆ. ಅಂದ್ರೆ ಏನಂದ್ರೆ ಒಬ್ಬ ಸಾಮಾನ್ಯದ ವ್ಯಕ್ತಿ ಮುಂದೆ ಬಂದು ಏನಾದ್ರು ಮಾಡ್ಬೇಕಾದ್ರೆ ಖಂಡಿತ ಯಾರು ಹೆಲ್ಪ್ ಮಾಡಲ್ಲ. ರಾಜಕೀಯಕ್ಕೆ ಬರೋದ್ ಕಷ್ಟ ಇದೆಯಾ ಈ ದಾರಿ? ಏನಿಲ್ಲ ಮೇಡಮ್, ಈಸಿ ಇದೆ. ನಾನು ಅದನ್ನೇ ಹೇಳಿದ್ದು, ಗೌರವಜ್ಞರ ಜನತೆ ಸ್ವಾಭಿಮಾನಿಗಳು. ಸ್ವಾಭಿಮಾನ ಅಂತ ಬಂದಾಗ ಅಲ್ಲಿ ಸಮುದಾಯಗಳು ಗಟ್ಟಿಯಾಗಿ ನಿಂತ್ಕೊಂತವೆ. ಈಗ ಎಕ್ಸಾಂಪಲ್ SC ST ಓಟು OBC ಆಗಿರ್ಬೋದು ಜಾಸ್ತಿ ಇದೆ, ನಮ್ಮ ಕ್ಷೇತ್ರದಲ್ಲಿ ತುಂಬ ಜಾಸ್ತಿ ಇದೆ. ನಾವು ಕಳೆದ 77 ವರ್ಷ ಆಗಿರ್ಬೋದು, 75 ವರ್ಷ ಆಗಿರ್ಬೋದು, ಇಷ್ಟು ವರ್ಷಗಳು ಏನಾಗಿದೆ ಅಂದರೆ ಸ್ವಾಭಿಮಾನ ನಿಂತು ಆ ಒಡೆದು ಆಳುವಂಥ ತಂತ್ರವನ್ನು ಉಪಯೋಗಿಸ್ತಾ ಇದ್ರು. ಆದರೆ ಈಗ ನಾನು ಒಂದು ಸಂಕಲ್ಪವನ್ನು ನಾನು ಮಾಡಿದ್ದೀನಿ, ನನ್ನ ಸಮುದಾಯ ಆಗಿರ್ಬೋದು, ನನ್ನ ಗೌರವಜ್ಞರ ಕ್ಷೇತ್ರದ ಜನತೆಯ ಪರವಾಗಿ ನಾನು ಸಂಕಲ್ಪ ಮಾಡಿದ್ದೀನಿ. ನಮಗೆ 24 ಗಂಟೆ ಇಂಟು 7 ಸಿಗುವಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಅದ್ರ ಜೊತೆಗೆ ಅಭಿವೃದ್ಧಿಗಳನ್ನು ಮಾಡುವಂಥ, ಯಾರೋ ಬಾಯಲ್ಲಿ ಹೇಳುವಂಥ ವ್ಯಕ್ತಿಗಳು ಅಭಿವೃದ್ಧಿ ಮಾಡುವಂಥವರು ಬೇಡ, ಪ್ರಾಕ್ಟಿಕಲ್ ಆಗಿ ಮಾಡುವಂಥ ವ್ಯಕ್ತಿಗಳನ್ನ ನೀವು ತಗೊಳ್ರಿ ಅಂತ ನಾನು ಆಲ್ರೆಡಿ ಅಪ್ರೋಚ್ ಆಗ್ತಾ ಇದ್ದೀನಿ. ಪ್ರಮುಖವಾಗಿ ಯುವಕರಿಗೆ ನಾನು ಒಂದಷ್ಟು ಪುಷಪ್ ಮಾಡ್ತಾ ಇದ್ದೀನಿ. ಯಾಕಂದರೆ ಯುವಕರಿಂದ ಬದಲಾವಣೆ ಕಂಪ್ಲೀಟ್ ಆಗುತ್ತೆ ಅನ್ನೋದು ನನ್ನೊಂದು ಆಲೋಚನೆ. ಸ್ವಾಮಿ ವಿವೇಕಾನಂದ ಅವರು ಅದನ್ನೇ ಹೇಳ್ತಾರೆ, ಎದ್ದೋಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ.